ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಕನ್ಸು ಟೆಕ್ ಪಾರ್ಕ್. ಇವತ್ತು ನಾನು ನಿಮಗೆ ಲ್ಯಾಪ್ಟಾಪ್ದು ಸ್ಕ್ರೀನ್ಸ್ಗಳ ಬಗ್ಗೆ ಸ್ವಲ್ಪ ವಿವರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಇನ್ಫಾರ್ಮೇಷನ್ ಅಬೌಟ್ ಲ್ಯಾಪ್ಟಾಪ್ ಸ್ಕ್ರೀನ್ಸ್. ठीक है, we have three types of screens in laptop which we used before is nothing but a LCD. After that we got in a market that is nothing but LED. After that we got in a market that is nothing but a paper LED. ठीक है, so I will show you the difference between the LED, LCD and paper LED. ಸಿ ಗೈಸ್, ದಿಸ್ ಇಸ್ ನಥಿಂಗ್ ಬಟ್ ಬಿಫೋರ್ ವಿ ಯೂಸ್ ಇನ್ ದ ಲ್ಯಾಪ್ಟಾಪ್ಸ್. ನಾವು ಮುಂಚೆ ಇದನ್ನ ಯೂಸ್ ಮಾಡ್ತಿದ್ವಿ ಲ್ಯಾಪ್ಟಾಪ್ಗಳಲ್ಲಿ, ಬಟ್ ಈಗೂ ಲ್ಯಾಪ್ಟಾಪ್ಗಳಲ್ಲಿ ಬರುತ್ತೆ. ಲೈಕ್ ಡುವೆಲ್ ಕೋರ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಕೋಟುಡಿಯೋ ಲ್ಯಾಪ್ಟಾಪ್ಸ್ ಆಗಿರ್ಬೋದು. ಏಸರ್ ಲ್ಯಾಪ್ಟಾಪ್ ತುಂಬ ಹಳೆದ್ರಲ್ಲಿ ಬರ್ತದೆ, ಕಾಂಪ್ಯಾಕ್ಟ್ ಲ್ಯಾಪ್ಟಾಪ್ ಬರ್ತದೆ ತುಂಬ ಹಳೆದ್ರಲ್ಲಿ. ಸೊ ಅವಕ್ಕೆಲ್ಲ ನಾವು ಏನಿದ್ವಿ LCD ಲ್ಯಾಪ್ಟಾಪ್ಗಳು ಸ್ಕ್ರೀನ್ಗಳಲ್ಲಿ ಬರ್ತಾ ಇತ್ತು. ಬಟ್ ಯಾವ ಥರ ಫೈಂಡ್ ಔಟ್ ಮಾಡೋದು ಈ ಲ್ಯಾಪ್ಟಾಪ್ ಸ್ಕ್ರೀನ್ಗಳು ಅಂತಂದರೆ, ಯಾವಾಗ ನೀವು ಲ್ಯಾಪ್ಟಾಪ್ನ ಅಪ್ಪರ್ ಪಾರ್ಟ್ನ ನೀವು ರಿಮೂವ್ ಮಾಡ್ತೀರಾ, ಜಸ್ಟ್ ಫ್ರಂಟ್ ಇದು ಟಾಪ್ ಪೆನಲಿಂದ ಫ್ರಂಟ್ ಬೆಸಲ್ನ ನೀವು ಇದನ್ನು ಓಪನ್ ಮಾಡ್ತೀರಾ. ಸೊ ನಿಮ್ಗೆ ಅಲ್ಲಿ ಏನು ಸಿಗುತ್ತೆ, ಒಂದು ಸ್ಕ್ರೀನ್ ಕೈಯಲ್ಲಿ ಬಂದ ನಂತರ ನಾವು ಕಂಡುಹಿಡ್ಕೋಬೋದು ಏನಂತ ಹೇಳ್ಬಿಟ್ಟು. ಈ ಥರ ಏನಾದರೂ ಡಬಲ್ ಟ್ಯೂಬ್ ನಿಮ್ಮ ಸ್ಕ್ರೀನ್ಗಳಲ್ಲಿ ಇತ್ತು ಅಂತಂದರೆ, ಈ ಥರ ಡಬಲ್ ಟ್ಯೂಬ್ ನಿಮ್ಮ ಸ್ಕ್ರೀನಲ್ಲಿ ಇತ್ತು ಅಂತಂದರೆ, ದ ಹೋಲ್ ಪಾರ್ಟ್ ನೀವು ನೋಡ್ಕೋಬೋದು ಎಲ್ಲ ಕಡೆ. ಕहीं पे भी आपको ये डबल ट्यूब नहीं दिखेगा. ठीक है, अदर देन दिस वन. ಈ ಡಬಲ್ ಟ್ಯೂಬ್ ನಿಮ್ಮ ಲ್ಯಾಪ್ಟಾಪಲ್ಲಿ ಇತ್ತು ಅಂತಂದರೆ, ನಿಮ್ಮ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಇತ್ತು ಅಂತಂದರೆ, ದಿಸ್ ಇಸ್ ನಥಿಂಗ್ ಬಟ್ ಎ LCD. ವಿ ಯೂಸ್ ಟು ಕಾಲ್ ದಟ್ ದಿಸ್ ಇಸ್ ನಥಿಂಗ್ ಬಟ್ ಎ LCD. ಅವ್ರು ಇನ್ನೊಂದು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ, LCDಯಲ್ಲಿ ಯಾವತ್ತು ಕನೆಕ್ಟರ್ ತುಂಬ ದೊಡ್ಡದಾಗಿರ್ತದೆ. LCDಯಲ್ಲಿ ಯಾವತ್ತು ಕನೆಕ್ಟರ್ ತುಂಬ ದೊಡ್ಡದಾಗಿರ್ತದೆ. ठीक है, ಇದು ಕೆಳಗಿನ ಪಾರ್ಟಲ್ಲಿ ಏನು ಬರ್ತದೆ, ಇದು ಡಬಲ್ ಟ್ಯೂಬ್. ಈ ಡಬಲ್ ಟ್ಯೂಬ್ ಬಂದು LCD ಕನೆಕ್ಟರ್ ತುಂಬ ದೊಡ್ಡದಾಗಿತ್ತು ಅಂತಂದರೆ ನಾವು ಇದಕ್ಕೆ ಏನಂತ ಹೇಳ್ತೀವಿ, LCD. ಈ ಆದಮೇಲೆ ನೆಕ್ಸ್ಟ್ ಜನ್ರೇಷನಲ್ಲಿ ಬಂತು ನಮ್ಮ ಲ್ಯಾಪ್ಟಾಪ್ಗಳಲ್ಲಿ LED ಅಂತ ಒಂದು ಸ್ಕ್ರೀನ್. ठीक है, LED ಇಸ್ ಸಿಂಪಲ್, ಬಟ್ ವೆನ್ ಕಂಪೇರ್ ಟು LCD, ಇಲ್ಲಿ ನೋಡಿ ಇದರಲ್ಲಿ ಏನಿದೆ ನಿಮಗೆ ಡಬಲ್ ಟ್ಯೂಬ್ ಕಾಣುತ್ತೆ. ಬಟ್ ಅದೇ ನೀವು LEDಯಲ್ಲಿ ನೀವು ಫೈಂಡ್ ಔಟ್ ಮಾಡಕ್ಕೆ ಹೋದರೆ ಯಾವುದೇ ಥರದ ಡಬಲ್ ಟ್ಯೂಬ್ ನಿಮಗೆ ಸ್ಕ್ರೀನಿಂದ ಆಚೆ ಇರೋದಿಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ LEDಗೆ ಫೈಂಡ್ ಔಟ್ ಯಾವ ಥರ ಮಾಡ್ತೀರಾ ಅಂತಂದರೆ, ಬ್ಯಾಕ್ ಲೈಟ್ಸ್ ಯಾವತ್ತು ಸ್ಕ್ರೀನ್ ಒಳಗಡೆನೆ ಕೊಟ್ಟಿರ್ತಾರೆ. ಬ್ಯಾಕ್ ಯಾವತ್ತು ಸ್ಕ್ರೀನ್ ಒಳಗಡೆನೆ, ಬಟ್ ಬ್ಯಾಕ್ ಲೈಟ್ ಯಾವತ್ತು ಸ್ಕ್ರೀನ್ಗೆ ಲೋವರ್ ಪಾರ್ಟಲ್ಲಿ ಕೊಟ್ಟಿರ್ತಾರೆ. ಅದೇ ಕಂಪೇರ್ ಟು ದ LCDಗೆ ಕಂಪೇರ್ ಮಾಡಿದ್ರೆ ನಿಮ್ಮದು ಬ್ಯಾಕ್ ಲೈಟ್ ಯಾವತ್ತು ಅಪ್ಪರ್ ಪಾರ್ಟಲ್ಲಿ ಇರ್ತದೆ, ಕನೆಕ್ಟರ್ ತುಂಬ ದೊಡ್ಡದಿರ್ತದೆ, ರೈಟ್. ಸೊ ಇದರಲ್ಲಿ ಏನಿದೆ, ನಿಮಗೆ ಬ್ಯಾಕ್ಲೈಟ್ಸ್ ಯಾವತ್ತು ಲೋವರ್ ಪಾರ್ಟಲ್ಲಿ ಇರ್ತದೆ ಸ್ಕ್ರೀನಲ್ಲಿ, ಬಟ್ ಇದ್ರ ಕನೆಕ್ಟರ್ ಯಾವತ್ತು 40 ಪಿನ್ನಿಂದ ಇರ್ತದೆ. ಇಟ್ಸ್ ಎ ಕಾನ್ಸ್ಟೆಂಟ್ ಪಿನ್. ದಿಸ್ ಇಸ್ ಎ ಕಾನ್ಸ್ಟೆಂಟ್ ಪಿನ್ ಫಾರ್ LED ಇಟ್ ಈಸ್. ಇದಾದಮೇಲೆ ನೆಕ್ಸ್ಟ್ ಜನರೇಷನ್ ಬಂತು ನಮ್ದು ಯಾವುದು, ಪೇಪರ್ LED ಅನ್ನೋದು. ರೈಟ್ ನಾವು ಈಗ HP 15R ಆಗಿರಲಿ, ಡೆಲ್ 15R ಮಾಡೆಲ್ಗಳಲ್ಲಾಗಿರಲಿ, ಆಮೇಲೆ ಲಿನೋವಾ G ಸೀರೀಸ್ಗಳಲ್ಲಾಗಿರಲಿ, ಮೋಸ್ಟ್ ಆಫ್ ಆಲ್ಸ್ ಈಗ ಬರ್ತಾ ಇರೋ ಲ್ಯಾಪ್ಟಾಪ್ಗಳಲ್ಲಿ ಬರ್ತಾ ಇರೋದು ನಮ್ಮದು ಪೇಪರ್ LED. ठीक है, ದಿಸ್ ಇಸ್ ಪೇಪರ್ LED. ಏನಿರ್ತದೆ ಅಂತಂದರೆ, ಹಿಂಚಸ್ ತೆಗೆಯುವಂಥದ್ದು ಹಾಕುವಂಥದ್ದು ಯಾವುದೋ ಥರದ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಯು ಕ್ಯಾನ್ ರಿಮೂವ್ ದ ಟಾಪ್ ಫ್ರಂಟ್ ಬ್ರೆಸಲ್. ನೀವು ಯಾವಾಗ ರಿಮೂವ್ ಮಾಡ್ತೀರಾ, ಆಟೋಮೆಟಿಕ್ಲಿ ಸ್ಕ್ರೀನ್ಗೆ ದೇರ್ ಇಸ್ ಓನ್ಲಿ 4 ಸ್ಕ್ರೂಸ್ ಬರ್ತದೆ. ಈ ಸ್ಕ್ರೂಸ್ ನೀವು ಕನೆಕ್ಟ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಸ್ಕ್ರೀನ್ ಆಟೋಮೆಟಿಕ್ಲಿ ಫಿಟ್ ಮಾಡ್ಬೋದು. ठीक है, ಸೊ ಇದರಲ್ಲಿ ಏನಿದೆ, ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಅಂತಂದರೆ, ಈಗ LEDಗೂ ಪೇಪರ್ LEDಗೂ ನೀವು ಫಿಸಿಕಲಿ ನಿಮ್ಮ ಕೈಯಲ್ಲಿ ಹಿಡಿದು ನೋಡಿದಾಗ ದಿಸ್ ಇಸ್ ಮೋರ್ ದೆನ್ ಥಿನ್ ಒನ್ ಕಂಪೇರ್ ಟು ದ LED. ದಿಸ್ ಇಸ್ ಪೇಪರ್ LED. ಪೇಪರ್ LEDಗೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, LEDಗೆ ಬಂದ್ಬಿಟ್ಟು ಬ್ಯಾಕ್ ಲೈಟ್ಸ್ ಸ್ಕ್ರೀನ್ ಬ್ಯಾಕ್ ಪಾರ್ಟಲ್ಲಿ ಇರ್ತದೆ ಹೊರತು ಕೆಳಗಡೆ ಇಲ್ಲ. ಬಟ್ ಇದರಲ್ಲಿ ಏನಿದೆ ಅಂತಂದರೆ, ಸ್ಕ್ರೀನಲ್ಲಿ ಇರಲ್ಲ, ಬ್ಯಾಕ್ ಲೈಟ್ಸ್ ಬಂದ್ಬಿಟ್ಟು ನಿಮ್ಮದು ಸ್ಕ್ರೀನಿಂದು ಕೆಳಗಡೆ ಪಾರ್ಟಲ್ಲಿ ಬರ್ತದೆ, ಲೈಕ್ ದಿಸ್ ಒನ್. ಇನ್ನೊಂದು ಸ್ಕ್ರೀನ್ ಅಂತಂತಂದರೆ ಈ LED ಪೇಪರ್ ಇದು ಬ್ಯಾಕ್ ಲೈಟ್ ಏನಿದೆಯಲ್ಲ, ಇದ್ದದ್ದು ಕೆಳಗಡೆ ಬರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಪೇಪರ್ LED. ठीक है, ಏನಾಯ್ತು ಈಗ, LED ಆಯಿತು, LCD ಆಯಿತು, ಈಗ ಪೇಪರ್ LEDನೂ ಆಯಿತು. ठीक है, ಈ ಥರ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಯಾವ ಸ್ಕ್ರೀನ್ ಇದು ಅಂತೇಳಿ. ಒನ್ಸ್ ಅಗೇನ್ ಐ ಟೆಲ್ ಯು ದ ಡಿಫ್ರೆನ್ಸ್ ಬಿಟ್ವೀನ್ 3 ಸ್ಕ್ರೀನ್ಸ್. ದೇರ್ ಇಸ್ ಎ ಡಬಲ್ ಟ್ಯೂಬ್ ಇನ್ ಎ ಲ್ಯಾಪ್ಟಾಪ್. ಯಾವ ಸ್ಕ್ರೀನಲ್ಲಿ ನಿಮಗೆ ಡಬಲ್ ಟ್ಯೂಬ್ ಬರ್ತಾ ಇದೆ, ಹಾಗೂ ಇದ್ರ ಕನೆಕ್ಟರ್ ಯಾವುದು ಮೇಲ್ ಬರುತ್ತೆ, ತುಂಬ ದೊಡ್ಡದು ಬರುತ್ತೆ, ಇಸ್ ನಥಿಂಗ್ ಬಟ್ ಎ LCD. ನೆಕ್ಸ್ಟ್ ಯಾವುದಿದೆ, ನಮ್ಮದು ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಬರ್ತಾ ಇರೋದು, ಈ ಜನ್ರೇಷನ್ ಆದಮೇಲೆ ಬರ್ತಾ ಇರೋದು ನಮ್ಮದು LED ಸ್ಕ್ರೀನ್ಸ್. LED ಸ್ಕ್ರೀನ್ಗೆ ಯಾವತ್ತು ಬ್ಯಾಕ್ ಲೈಟು ಸ್ಕ್ರೀನ್ ಹಿಂದ್ಗಡೆನೇ ಇರ್ತದೆ, ಆಮೇಲೆ ಇದ್ರದ್ದು ಕನೆಕ್ಟರ್ ಟು ಬಿ ಫ್ರಾಂಕ್ ಯಾವತ್ತು ಕೆಳಗಡೆನೆ ಬರ್ತದೆ. ಇದು ಕಾನ್ಸ್ಟೆಂಟ್ ಕನೆಕ್ಟರ್ ಫಾರ್ LEDs. ನೆಕ್ಸ್ಟು ಈಗ ಜನ್ರೇಷನಲ್ಲಿ ರನ್ ಆಗ್ತಾ ಇರೋದು ಸ್ಕ್ರೀನ್ಗಳು ಯಾವುದು, ನಮ್ಮದು ಪೇಪರ್ LED. ಪೇಪರ್ LEDಗೆ ಫೈಂಡ್ ಔಟ್ ಯಾವ ಥರ ಮಾಡ್ತೀರಾ ಅಂತಂದರೆ, ಇದ್ರದ್ದು ಸ್ಕ್ರೂ ಹಾಕೋ ಫೆಸಿಲಿಟಿ ನಿಮ್ಗೆ ಯಾವತ್ತು ಅಕ್ಕಪಕ್ಕನೇ ಕೊಟ್ಟಿರ್ತಾನೆ ಒಂದು. ಅದಾದಮೇಲೆ ಪೇಪರ್ LEDಗೆ ಕೆಳಗಡೆ ಬ್ಯಾಕ್ ಲೈಟ್ಸ್ ಯಾವತ್ತು ಸ್ಕ್ರೀನಲ್ಲಿ ಇರೋಂಗಿಲ್ಲ, ಸ್ಕ್ರೀನ್ ಕೆಳಗಡೆ ಇರೋದು ಒಂದು ಬ್ಯಾಕ್ ಲೈಟ್ಸ್. ಇಸ್ ನಥಿಂಗ್ ಬಟ್ ಎ ಪೇಪರ್ LED. ठीक है, ಪೇಪರ್ LEDಯಲ್ಲಿ ದೇರ್ ಇಸ್ ಎ 2 ಟೈಪ್ಸ್ ಆಫ್ ಅ ಪೇಪರ್ LED. ಒನ್ ಈಸ್ ಅ 30 ಪಿನ್, another is a 40 pin. But find out ಯಾವ ಥರ ಮಾಡ್ತೀರಾ 30 pin 40 pin. ಇಟ್ಸ್ ವೆರಿ ಸಿಂಪಲ್.
See, we have a different screens here. See, we have a different screens. This is also paper LED. ठीक है, ಬ್ಯಾಕ್ಲೈಟ್ ಯಾಕಂತಂದ್ರೆ ನಮ್ಮದು ಸ್ಕ್ರೀನಿಂದ ಕೆಳಗಡೆ ಇದೆ. ಇದು ನಮ್ಮದು ಪೇಪರ್ LED ಬ್ಯಾಕ್ಲೈಟ್ ನಮಗೆ ಸ್ಕ್ರೀನಿಂದ ಕೆಳಗಡೆ ಬರುತ್ತೆ. ಸಿ ದಿಸ್ ಇಸ್ 40 ಪಿನ್, ದಿಸ್ ಇಸ್ 30 ಪಿನ್. ಯಾಕಂದರೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಎರಡು ಪಿನ್ಗಳು ಡಿಫ್ರೆನ್ಸ್ ಆಗಿರುತ್ತದೆ. ಈ ಪಿನ್ 30 ಪಿನ್ ಇದು. ಇಲ್ಲಿಂದ ನಂಬರ್ 1ಇಂದ ಎಂಡ್ವರೆಗೂ 30 ಪಿನ್ಸ್ ಇರ್ತದೆ ಇದರಲ್ಲಿ. ಇದು ನಂಬರ್ 1ಇಂದ ಇಲ್ಲಿ ಎಂಡ್ವರೆಗೂ ಇದು 40 ಪಿನ್ ಇರ್ತದೆ. ಸೊ ದಿಸ್ ಇಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅ 30 ಪಿನ್ ಆ್ಯಂಡ್ ಅ 40 ಪಿನ್. ದಿಸ್ ಇಸ್ ಅ ಪೇಪರ್ LED ವಿ ಯೂಸ್ ಟು ಕಾಲ್ ದಿಸ್. ಸ್ಕ್ರೀನ್ ಬಗ್ಗೆ ಹೋಪ್ಫುಲಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. ಬಟ್ ಸ್ಕ್ರೀನ್ ಇಂದು ಪಾರ್ಟ್ ನಂಬರ್ ಮೇಲೆ ಸೈಜ್ ಯಾವ ಥರ ಕಂಡುಹಿಡಿಯೋದು. ಸ್ಕ್ರೀನ್ ಗೊತ್ತಾಯ್ತು ಈಗ. LED ಅನ್ನೋಕ್ಕೆ ಅದರಲ್ಲಿ ಡಬಲ್ ಟ್ಯೂಬ್ ಬರ್ತದೆ. LCD ಅಂತಂದರೆ ಬ್ಯಾಕ್ಲೈಟ್ಸ್ ಇನ್ಸೈಡಲ್ಲಿ ಇರ್ತದೆ, ಸ್ಕ್ರೀನ್ ಬ್ಯಾಕ್ ಸೈಡೇ ಬರ್ತದೆ. ಪೇಪರ್ LEDಗೆ ನಿಮ್ಮದು ಬ್ಯಾಕ್ಲೈಟ್ಸ್ ಸ್ಕ್ರೀನಿಂದ ಕೆಳಗಡೆ ಬರ್ತದೆ. ಪೇಪರ್ LEDಯಲ್ಲಿ ದರ್ ಇಸ್ 2 ಟೈಪ್ಸ್, ಒನ್ ಇಸ್ 30 ಪಿನ್, ಒನ್ ಇಸ್ 40 ಪಿನ್. ಇದು 2 ಟೈಪ್ಸ್ ಆಫ್ ಡಿಫ್ರೆನ್ಸ್ ಆಗುತ್ತೆ. ಬಟ್ ಈಗ ಸ್ಕ್ರೀನ್ ಇಂದು ಪಾರ್ಟ್ ನಂಬರ್ ನಾವು ಫೈಂಡ್ ಔಟ್ ಮಾಡಿದ್ಮೇಲೆ ಇದ್ರದ್ದು ನಮಗೆ ಸೈಜ್ ಗೊತ್ತಾಗುತ್ತೆ. ಲೆಟ್ ಮಿ ಚೆಕ್ ದ ಸೈಜ್ ಆಫ್ ದಿಸ್ ಸ್ಕ್ರೀನ್. See, this is the part number of this screen is nothing but a LP156WH3. This is nothing but a LP156WH and 3. This is the one kind of screen. Let me keep here. And this is another screen is nothing but a LED, and the part number is LTN1568024. This is a LED screen, and we are talking about now LCD. This is a screen of LCD, and the part number is here. Model number B141EW04. Okay. We have some more screens like again LED ಅಲ್ಲೇ ಒಂದು ಚಿಕ್ಕ ಸೈಜಿಂದ LED ಇದು. ಸಿ LED ಅಲ್ಲಿ ನೀವು ಒಂದು ಚಿಕ್ಕ ಸೈಜ್ ಫೈಂಡ್ ಔಟ್ ಮಾಡ್ಕೋಬಹುದು. ದಿಸ್ ಇಸ್ ದ ಸೇಮ್ LEDs, ಬಟ್ ಸೈಜ್ ನಿಮಗೆ ತುಂಬ ಚಿಕ್ಕದಿರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ರೈಟ್. ಇದ್ರದ್ದು ಒಂದು ಪಾರ್ಟ್ ನಂಬರ್ ಬರೆದ್ಬಿಡ ಇಲ್ಲಿ ಏನಂತ ಹೇಳ್ಬಿಟ್ಟು. ದ ಪಾರ್ಟ್ ನಂಬರ್ ಈಸ್ ನಥಿಂಗ್ ಬಟ್ LTN 140KT04. LTN 140KT04. ठीक है. ಇದು ಸಮ್ ಆಫ್ ದ ಸ್ಕ್ರೀನ್ ಇಂದ ನಾವು ಪಾರ್ಟ್ ನಂಬರ್ಗಳಿಗೆ ಆಲ್ರೆಡಿ ನಾವು ಏನು ಮಾಡಿದ್ವಿ, ಬೋರ್ಡ್ ಮೇಲೆ ಬರೆದಾಯಿತು. ಬಟ್ ಹೌ ಟು ಫೈಂಡ್ ಈ ಸ್ಕ್ರೀನು ಯಾವುದು ಪ್ಲಸ್ ಈ ಸ್ಕ್ರೀನ್ದು ಸೈಜ್ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ, ಲೆಟ್ ಮಿ ಶೋ. ಸೊ ಈಗ ಇಲ್ಲಿ ಏನು ಬರೆದಿವಿ ಪಾರ್ಟ್ ನಂಬರ್ ಅಂತಂದರೆ LP156WH3 ಅಂತ ಬರೆದಿದ್ದೀವಿ. ಯಾವುದೇ ನಿಮಗೆ ಇಲ್ಲಿ ಲೆಟರ್ಸ್ ಬರ್ತದಲ್ಲ, ಅಲ್ಫಾಬೆಟಿಕ್ ಲೆಟರ್ಸ್ ಬರ್ತದೆ, ದ್ಯಾಟ್ ವಿ ಹ್ಯಾವ್ ಟು ಬಿ ರಿಮೂವ್ ಫ್ರಮ್ ದಿಸ್ ಸೈಡ್. ठीक है. ಇದನ್ನು ರಿಮೂವ್ ಮಾಡಿದ್ಮೇಲೆ ಇದರ ನೆಕ್ಸ್ಟ್ ಏನಿದೆ 156 ಇನ್ ಬಿಟ್ವೀನ್ 2 ಡಿಜಿಟ್ ಲೆಟರ್ಸ್ ಇದು ನಂಬರ್ ಆದಮೇಲೆ ಇದಕ್ಕೊಂದು ಡಾಟ್ ಕೊಡಿ. ಇವಾಗ ಇದೇನಾಗ್ತದೆ ಅದು 15.6 ಸ್ಕ್ರೀನು. ಇದೇ ರೀತಿ LTN ಏನಿದೆಯಲ್ಲ ಎದುರುಗಡೆ ಇದನ್ನು ಕಟ್ ಮಾಡಿಬಿಡಿ, ನೆಕ್ಸ್ಟ್ ಒಂದು ಡಾಟ್ ಕೊಡಿ. ಇದೇ ರೀತಿ ಇಲ್ಲಿ B ಅಂತ ಏನಿದೆಯಲ್ಲ ನಾವು ಇದನ್ನು ಕಟ್ ಮಾಡಿಬಿಡಿ, ನೆಕ್ಸ್ಟ್ 2 ಡಿಜಿಟ್ ಆದಮೇಲೆ ಒಂದು ಡಾಟ್ ಕೊಡಿ. LTN ಅಂತ ಇದೆಯಲ್ಲ ಇದನ್ನು ರಿಮೂವ್ ಮಾಡಿ, ನೆಕ್ಸ್ಟ್ 2 ಡಿಜಿಟ್ ಆದಮೇಲೆ ಇದಕ್ಕೊಂದು ಡಾಟ್ ಕೊಡಿ. ಸಿ ಈ ಡಾಟ್ಸ್ ಎಲ್ಲ ಕೊಟ್ಟಾದ್ಮೇಲೆ ಏನಾಗುತ್ತೆ, ಇದು 156 ಇದ್ದು 15.6 ಆಯಿತು, ಇದು ಅಗೇನ್ 15.6 ಆಯಿತು, ಇದು 14.1 ಆಯಿತು, ಇದು 14.0 ಆಯಿತು. ಸೊ LED, LCD ಆಸ್ ವೆಲ್ ಆಸ್ ಅ ಪೇಪರ್ LED ಸ್ಕ್ರೀನ್ ಫೈಂಡ್ ಔಟ್ ಮಾಡೋದು ಗೊತ್ತಾಯಿತು. ಆಸ್ ವೆಲ್ ಆಸ್ ಅ ಸ್ಕ್ರೀನ್ ಸೈಜ್ ಏನಿದೆ ಅನ್ನೋದು ನಮಗೆ ನೆಕ್ಸ್ಟ್ ಮೂಮೆಂಟಲ್ಲಿ ಈಗ ನಮಗೆ ಗೊತ್ತಾಯಿತು. ಸೊ ಏನಾಗ್ತದೆ, ಈಗ ವೆಂಡರ್ಗಳೆಲ್ಲ ಡೈರೆಕ್ಟಾಗಿ ನಾವು ಒಂದು ಲ್ಯಾಪ್ಟಾಪ್ ಮಾಡೆಲ್, ಫಾರ್ ಎಕ್ಸಾಂಪಲ್ ಲಿನೋವಾ G50-70 ಲ್ಯಾಪ್ಟಾಪ್ಗೆ ಸ್ಕ್ರೀನ್ ಬೇಕು ಅಂತ ನಾವು ಯಾರಾದರೂ ನಮ್ಗೆ ವಾಟ್ಸಪ್ ಮಾಡಿದಾಗ, ಸೊ ವಿ ಕೆನಾಟ್ ಫೈಂಡ್ ಬಿಕಾಸ್ ಐ ಆಮ್ ಅ ಟೆಕ್ನಿಷಿಯನ್ ಫ್ರಮ್ ಲಾಸ್ಟ್ 14 years. ಸೊ ನನಗೆ ಗೊತ್ತು ಆ ಲ್ಯಾಪ್ಟಾಪಲ್ಲಿ ಯಾವ ಸ್ಕ್ರೀನ್ ಬರ್ತದೆ ಅಂತೇಳಿ. ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಏನಾಗ್ತದೆ ಅಂತಂದರೆ, ಮುಂದಿನ ವೆಂಡರ್ಗಳು ಇಲ್ಲ ಈಗ ಫ್ರೆಶ್ ಆಗಿ ಬಂದಿರೋ ಟೆಕ್ನಿಷಿಯನ್ಸ್ಗಳಾಯಿತು, ಇಲ್ಲ ಈಗ ಬಿಗಿನರ್ಸ್ಗಳಿಗಾಯಿತು, ಇದು ಒಂದು ಹೆಲ್ಪ್ ಮಾಡಲ್ಲ. G50-70 ಇಫ್ ಯು ಆರ್ ಗೋಯಿಂಗ್ ಟು ಆರ್ಡರ್ ಸಮಥಿಂಗ್ ನ್ಯೂಸ್ ಯು ಹ್ಯಾವ್ ಟು ಪೇ ಫಾರ್ ದಟ್ ಒನ್, ರೈಟ್. ಸೊ ಆ ಕಾರಣಕ್ಕೆ ಏನಾಗ್ತದೆ, ಪರ್ಟಿಕ್ಯುಲರ್ ಆಗಿ ಲ್ಯಾಪ್ಟಾಪ್ ಅಸೆಂಬಲ್ ಡಿಸಸೆಂಬಲ್ ಅನ್ನೋದು ನಿಮ್ಗೊಂದು ಬರ್ತಾ ಇತ್ತು ಅನ್ನೋದಿತ್ತು ಅಂದರೆ, ಸ್ಕ್ರೀನ್ನ ನೀವೇ ಡೈರೆಕ್ಟಾಗಿ LCDನೋ LED ಪೇಪರ್ LEDನೋ 30 ಪಿನ್ನು 40 ಪಿನ್ನು ವಿತ್ ಸೈಜ್ ಮೇಲೆ ನಿಮಗೆ ಎಷ್ಟು ಇಂಚಸ್ ಸ್ಕ್ರೀನ್ ಅನ್ನೋದು ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಕೋಬಹುದು. ठीक है. ದಿಸ್ ಅ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಸ್ಕ್ರೀನ್. ಇದೇ ಥರ ನಿಮಗೆ ಕಂಪ್ಲೀಟಾಗಿ ಲ್ಯಾಪ್ಟಾಪ್ ಬಗ್ಗೆನೇ ತಿಳ್ಕೊಳ್ಳೋದಿತ್ತು ಅಂತಂದರೆ ನಮ್ಮದೊಂದು ಇನ್ಸ್ಟಿಟ್ಯೂಟ್ ಇದೆ. ದಟ್ ಇನ್ಸ್ಟಿಟ್ಯೂಟ್ ನೇಮ್ ಇಸ್ ನಥಿಂಗ್ ಬಟ್ ಕನಸು ಟೆಕ್ ಪಾರ್ಕ್. ಇದು ನಮ್ಮ ಹುಬ್ಬಳ್ಳಿಯಲ್ಲಿ ಇದೆ, ಕರ್ನಾಟಕದ ನಾರ್ತ್ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿದೆ ಕನಸು ಟೆಕ್ ಪಾರ್ಕ್ ಅಂತ. ಆ್ಯಂಡ್ ನನ್ನ ಹೆಸರು ರೈಚಲ್ ಆ್ಯಂಡ್ ಮೈ ನಂಬರ್ ಈಸ್ 9739450230. ಇದು ನನ್ನ ಸೆಲ್ ನಂಬರು.
ಸೊ ನಿಮಗೆ ಲ್ಯಾಪ್ಟಾಪ್ದು ಟ್ರೈನಿಂಗ್ ಬಗ್ಗೆ ಆಯಿತು, ಅದರ್ವೈಸ್ ಲ್ಯಾಪ್ಟಾಪ್ ಸರ್ವಿಸ್ಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿರಿ. ಸೊ ಐ ಆಮ್ ಹಿಯರ್ ಫಾರ್ ಯುವರ್ ಸರ್ವಿಸ್ ಆಸ್ ವೆಲ್ ಆಸ್ ಐ ಆಮ್ ಗೋಯಿಂಗ್ ಟು ಟ್ರೈನ್ ಫಾರ್ ಯು ಫಾರ್ ಚಿಪ್ ಲೆವೆಲ್ ಟ್ರೈನಿಂಗ್ಸ್. ಥ್ಯಾಂಕ್ ಯು.